ಕನ್ನಡಿಗರ ಕೆಣಕಿದ ಕಮಲ್ ವಿರುದ್ಧ ಹೋರಾಟ. ನಾಳೆ ಸಂಜೆ ಗಡುವು. ಥಗ್ ಲೈಫ್ಗೆ ಬ್ರೇಕ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕ್ಷಮೆ ಕೇಳಿ ಕಮಲ್. ನೀವು ಎಷ್ಟೇ ದೊಡ್ಡವರಿರಬಹುದು, ಆದರೆ ನಿಮ್ಮ ದೊಡ್ಡತನ ಸಾಬೀತಾಗುವಂಥದ್ದು ನಿಮ್ಮ ಮಾತುಗಳ ಮೂಲಕವಾಗಿ. ನೀವು ಯಾವುದೋ ಮಾತಿನ ಭರದಲ್ಲಿ ಇನ್ನೇನನ್ನೋ ಹೇಳೋದಕ್ಕೆ ಹೋದಾಗ ಅಲ್ಲಿ ಎಡವಟ್ಟಾಗಿದ್ದರೆ ಕ್ಷಮೆ ಕೇಳಿದರೂ ಕೂಡ ಮತ್ತೆ ನೀವು ದೊಡ್ಡವರೇ ಆಗ್ತೀರಿ. ಆದರೆ ಕಮಲ್ ಹಾಸನ್ ತಾನು ಕ್ಷಮೆ ಕೇಳಬೇಕಾದಂತಹ ವಿಚಾರಕ್ಕೆ ಬಂದಾಗ ನಾನು ಅದನ್ನು ಪ್ರೀತಿಯಿಂದ ಹೇಳಿದೆ ಅಂತ ಹೇಳಿಕೊಂಡು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಕನ್ನಡಿಗರ ಕ್ಷಮೆ ಕೇಳದ ಕಮಲ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಜೆಯ ಗಡುವನ್ನು ನೀಡಲಾಗಿದೆ. ಕಮಲ್ ಹಾಸನ್ ಅವರಿಗೆ ಇಂಥದ್ದೊಂದು ಗಡುವನ್ನು ಕರ್ನಾಟಕದ ಫಿಲಂ ಚೇಂಬರ್ ಕೊಟ್ಟಿದೆ. ಮೊದಲ ಬಾರಿಗೆ ಬಹುಶಃ ಕಮಲ್ ಹಾಸನ್ ಅವರಂತಹ ಹಿರಿಯ ನಾಯಕ ನಟನಿಗೆ ಈ ರೀತಿಯಾದಂತಹ ಗಡುವನ್ನು ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾರಣನೇ ಕಮಲ್ ಹಾಸನ್ ಅವರ ನಾಲಗೆ. ಕನ್ನಡಿಗರ ಕ್ಷಮೆ ಕೇಳದ ಕಮಲ್ ಹಾಸನ್ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಒಂದು ಕಡೆಯಲ್ಲಿ ತಮಿಳಿನಿಂದ ಹುಟ್ಟಿರ್ತಕ್ಕಂತಹ ಭಾಷೆ ಕನ್ನಡ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ರಾಜಕಾರಣಿಗಳಿಗೆ ಈ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನೇ ಹೋಗಿ ತಮಿಳುನಾಡಲ್ಲಿ ಕೂಡ ಹೇಳಿಬಿಡಿ, ನಿಮ್ಮ ಮುಖ್ಯಮಂತ್ರಿ ಕೂಡ ಹೇಳಿ, ಎಂ ಕೆ ಸ್ಟಾಲಿನ್ ಅವ್ರಿಗೂ ಕೂಡ ಹೇಳಿಬಿಡಿ, ನಿಮಗೆ ತಮಿಳು ಬಗ್ಗೆ ಮಾತಾಡುವಂತಹ ಅರ್ಹತೆ ಇಲ್ಲ ಅಂತೇಳಿ. ಆವಾಗ ಅವರಿಂದ ಏನು ಉತ್ತರ ಬರುತ್ತೆ ಅಂತ ಹೇಳುವಂತನ ಕಮಲ್ ಹಾಸನ್ ಅವರು ಬೇಕಿದ್ರೆ ಟ್ರಯಲ್ ನೋಡ್ಬೋದು ಏನಾಗುತ್ತೆ ಅಂತ ಹೇಳಿ. ಈ ರೀತಿಯಾಗಿ ತಮಗೆ ತೋಚಿದ ರೀತಿಯಲ್ಲಿ ಸಮಜಾಯಿಷಿ ಕೊಡುವಂಥದ್ದಲ್ಲ. ಒಬ್ಬ ನಟ ಅವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಡೀ ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ, ಇಡೀ ಭಾರತ ಚಿತ್ರರಂಗದಲ್ಲಿದೆ. ಆದರೆ ಇಂತಹ ಮಾತುಗಳು ಮತ್ತು ಅದರ ಸಮರ್ಥನೆ ಇದೆಯಲ್ಲ, ಖಂಡವಾದವನ್ನು ನಿಲ್ಲಿಸಬೇಕು. ಕನ್ನಡ ಭಾಷೆ ಬಗ್ಗೆ ಕುಚೋದ್ಯದ ಮಾತಿಗೆ ಕರುನಾಡಿನ ತುಂಬೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಮಲ್ ಹಾಸನ್ ವಿರುದ್ಧ. ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ಕೂಡ ಹೋರಾಟ ನಿಲ್ಲದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಯಾಕಂದರೆ ಯಾವುದೇ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸಮರ್ಪಕವಾದಂತಹ ಮಾತುಗಳಲ್ಲ. ಜನನುಡಿಯ ಬಗ್ಗೆ ಈ ರೀತಿಯಂತ ಮಾತಾಡಬಾರ್ದು. ಕನ್ನಡಿಗರನ್ನು ಕೆರಳಿಸಿ ಸುಮ್ಮನೆ ಕೂತ್ರೆ ಆಗದು ಅಂತ ಸಿಟ್ಟು ಹೊರಹಾಕಲಾಗ್ತಾ ಇದೆ ಈ ವಿಚಾರದಲ್ಲಿ. ಯಾಕಂದರೆ ಕನ್ನಡಿಗರು ಈ ವಿಷಯಗಳಲ್ಲಿ, ಯಾಕಂದರೆ ಭಾಷೆಯ ವಿಚಾರದಲ್ಲಿ ಈ ರೀತಿಯಂತ ಹಗುರ ಮಾತಾಡಬಾರ್ದು. ಮತ್ತು ಈ ಮೂಲಕ ಕನ್ನಡಿಗರೇನೋ ತಮ್ಮ ಭಾಷೆ ವಿಚಾರಕ್ಕೆ ಬಂದಾಗ ಭಾಳ ಜೋರಾಗಿ ಆಕ್ರೋಶಭರಿತವಾಗಿ ಮಾತಾಡ್ತಾರೆ ಅಂತೇಳಿ ಬಿಂಬಿಸುವ ಪ್ರಯತ್ನವೂ ಕೂಡ ಬೇಕಿಲ್ಲ. ಯಾಕಂದರೆ ಇಲ್ಲಿ ಒಮ್ಮೆ ವಿವಾದ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದು ಎಲ್ಲವೂ ಕೂಡ ಇದೀಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಮಲ್ ಹಾಸನ್ ನಿಜಕ್ಕೂ ಯಾವ ಕಾರಣಕ್ಕಾಗಿ ಇಂಥ ಮಾತನ್ನು ಹೇಳಿದರು? ಮೊದಲಿಗೆ ಕ್ಷಮೆಯನ್ನು ಕೇಳಬೇಕಾಗಿದೆ. ಬೆಂಗಳೂರು, ಚನ್ನಪಟ್ಟಣ, ಚಾಮರಾಜನಗರದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿದ್ರು, ಹೋರಾಟವನ್ನು ನಡೆಸ್ತಾ ಇದ್ರು. ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಕೋಪತಾಪವನ್ನು ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಬೇಷರತ್ ಕ್ಷಮೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ನಾಳೆ ಸಂಜೆಯವರೆಗೂ ಕೂಡ ಗಡುವನ್ನು ಸಾರಾ ಗೋವಿಂದ್ ಅವರು ಕೂಡ ಕೊಟ್ಟಿದ್ದಾರೆ. ನಾಳೆ ಸಂಜೆ ಒಳಗಡೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಹೇಳಿಕೆ ಕೊಟ್ಟು ಕ್ಷಮೆ ಕೇಳದೆ ಮೊಂಡುತನ ಮಾಡೋದು ಸರಿಯಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಅವರ ಬಾಯಿಂದ ಬಂದಿರತಕ್ಕಂತಹ ಪದ ಇದೆಯಲ್ಲ, ಅದು ಸಮರ್ಪಕವಾದಂಥದ್ದು ಅಲ್ಲವೇ ಅಲ್ಲ. ಅದನ್ನು ಕನ್ನಡಿಗರು ಎಂದೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರ ಮನಸ್ಸಿಗೆ ಆಗಿರುವಂಥ ಆಘಾತವನ್ನು ನಾನೇನೋ ಪ್ರೀತಿಯಿಂದ ಹೇಳಿದೆ ಅಂತ ಹೇಳುವಂಥ ಮುಲಾಮು ಹಚ್ಚುವಂಥ ಕೆಲಸವನ್ನು ಕಮಲ್ ಹಾಸನ್ ಬಿಡಬೇಕು. ಇಲ್ಲಿ ಕಮಲ್ ನಟನೆಯ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ ಈಗ ಕನ್ನಡ ಪರ ಸಂಘಟನೆಗಳವರು. ಹಾಗೆಯೇ ಈಗ ಫಿಲಂ ಚೇಂಬರ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಥಗ್ ಲೈಫ್ಗೆ ನಿರ್ಬಂಧ ವಿಧಿಸೋದಕ್ಕೆ ಸಚಿವರು ಕೂಡ ಪತ್ರ ಬರ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಕನಿಷ್ಠ ಈ ವಿಚಾರದಲ್ಲಾದರೂ ಮುಂಚೂಣಿಯಲ್ಲಿ ಬಂದು ಪತ್ರವನ್ನು ಬರೆದಿದ್ದಾರೆ. ಫಿಲಂ ಚೇಂಬರ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿಯವರು ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಸೂಚನೆಯನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಅವರು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಯಾಕಂದರೆ ಇದು ಕನ್ನಡಿಗರ ಕ್ಷಮೆ ಕೇಳೋದಲ್ಲ, ಕನ್ನಡದ ಕ್ಷಮೆಯನ್ನು ಕೇಳಬೇಕು. ಅವರು ಕನ್ನಡ ಭಾಷೆಗೆ ಈ ರೀತಿಯಂಥ ಅವಮಾನವನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಕನ್ನಡಿಗರು ಅನ್ನುವಂಥ ಮೆಸೇಜನ್ನು ಕನ್ನಡಿಗರು ಈಗಾಗಲೇ ದಾಖಲಿಸಿದ್ದಾರೆ. ಹೀಗಾಗಿ ಅವರು ಕನ್ನಡಿಗರನ್ನ ಮತ್ತು ಕನ್ನಡದ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದಲ್ಲಿ ಕಮಲ್ ಚಿತ್ರ ಬ್ಯಾನ್ ಮಾಡಿ ಅನ್ನುವಂತಹ ಸಲಹೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಶಿವರಾಜ್ ತಂಗಡಗಿಯವರು ಫಿಲಂ ಚೇಂಬರ್ಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರು ಕ್ಷಮೆ ಕೇಳದೆ ಹೋದರೆ ಅವರ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡಬಾರ್ದು ಅಂತೇಳಿ ಕಮಲ್ ಹಾಸನ್ ವಿಚಾರದಲ್ಲಿ ಫಿಲಂ ಚೇಂಬರ್ ಮೌನ ಮತ್ತು ಜಾಣ ನಡೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಕನ್ನಡಿಗರ ಕ್ಷಮೆ ಕೇಳಿದ ಕಮಲ್ ಮೇಲೆ ಫಿಲಂ ಚೇಂಬರ್ಗೆ ಪ್ರೀತಿ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಮೂಡುತ್ತೆ. ಯಾಕಂದರೆ ಫಿಲಂ ಚೇಂಬರ್ ಸಣ್ಣ ಪುಟ್ಟವ್ರ ಮೇಲೆ ಆದರೆ ಭಾಳ ಬೇಗನೆ ಗದೆ ಹಿಡ್ಕೊಂಡು ಬಂದು ಪ್ರಹಾರ ಮಾಡ್ತಾರೆ. ದೊಡ್ಡವರ ವಿಚಾರಕ್ಕೆ ಬಂದಾಗ ಇವರ ಗದೆಗಳು ಮೇಲಕ್ಕೆ ಬರೋದೇ ಇಲ್ಲ, ಅದೇ ಸಮಸ್ಯೆ ಆಗುವಂಥದ್ದು. ಥಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡೋದಕ್ಕೆ ವಾಣಿಜ್ಯ ಮಂಡಳಿ ಹಿಂದೇಟು ಹಾಕ್ತಾ ಇದೆ.
ಬದಲಿಗೆ ಕಮಲ್ ಹಾಸನ್ ಜೊತೆ ಮಾತುಕತೆ ನಡೆಸಿ ಮನವೊಲಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇವರು ಹೋಗಿ ಅವರಿಗೆ ಕೇಳೋದು, ಆಮೇಲೆ ಅವರೊಂದು ನಾಟಕೀಯವಾಗಿ ಮಾತಾಡುವಂಥದ್ದು. ಕನ್ನಡಕ್ಕೆ ಈ ಸ್ಥಿತಿ ಬರಬಾರ್ದು, ಕನ್ನಡ ಈ ಸ್ಥಿತಿಯಲ್ಲಿ ಇಲ್ಲ, ನೀವು ಯಾರಿಂದಲೂ ಓಲೈಕೆ ಮಾಡಿಸ್ಕೊಳ್ಬೇಕಾದ ಅವಶ್ಯಕತೆಗಳು ಇಲ್ಲ, ಕನ್ನಡಕ್ಕೆ ಕನ್ನಡದಾದಂಥ ಸ್ವಂತಿಕೆ ಇದೆ, ಕನ್ನಡದ ಇತಿಹಾಸ ಸ್ಪಷ್ಟ ಇದೆ. ಕಮಲ್ ಹಾಸನ್ ಅಂತವರು ಅಜ್ಞಾನದಿಂದ ಮಾತನಾಡಿದರೆ ಅವರ ಮನವೊಲಿಸೋದಲ್ಲ, ಅವ್ರ ಕ್ಷಮೆ ಕೇಳುವಂಥದ್ದು ಅದು ಅವರ ಮನಸ್ಸಿಗೆ ಬರಬೇಕು. ನಾಳೆಯೊಳಗೆ ಕ್ಷಮೆ ಕೇಳೋದಕ್ಕೆ ಕಮಲ್ ಹಾಸನ್ ಮನವೊಲಿಸೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಒಳಗಿಂದೊಳಗೆ ಅವ್ರನ್ನ ಮೆಚ್ಚಿಸುವಂಗೆ ಮಾಡಿ ಕನ್ನಡಿಗರನ್ನು ಕೂಡ ಸಾಂತ್ವನ ಹೇಳುವಂಥ ರೀತಿಯಾದಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಕ್ಷಮೆ ಕೇಳದಿದ್ದರೆ ತಗ್ ಲೈಫ್ ಸಿನಿಮಾ ರಿಲೀಸ್ಗೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರದಲ್ಲಿ ವಾಣಿಜ್ಯ ಮಂಡಳಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ತಪ್ಪು ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ, ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ನಮ್ಗೆ ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ. 1 or 2 ಡೇಸಲ್ಲಿ ಇದನ್ನ ತಿಳಿಕೊಡಿಸ್ತೀವಿ. ಕಮಲ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ, ಮರ್ಸಿನೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯನ್ನು ಮಾತನಾಡಿದ ಮೇಲೆ ನಾವ್ಯಾರು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ನಿಲುವೇನು ಅಂತ ಕೇಳಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಆಡಿರುವಂಥ ಮಾತುಗಳನ್ನು ಕೇಳ್ತಾ ಹೋದರೆ ನಿಜಕ್ಕೂ ಇವರು ಫಿಲ್ಮ್ ಚೇಂಬರ್ ಅವರು ಕರ್ನಾಟಕದ ಪರವಾಗಿ, ಕನ್ನಡದ ಪರವಾಗಿ ಯೋಚನೆ ಮಾಡ್ತಾರೆ. ಏನು ಮಾತಾಡ್ತಿದ್ರು ಇವುಗಳು ಅಂತ ಅವ್ರನ್ನ ಸಂಪರ್ಕಿಸ್ತಾರಂತೆ, ಅವ್ರನ್ನ ಹೋಗಿ ಕೇಳ್ಕೊಳ್ತಾರಂತೆ. ಏನು ಅವ್ರಿಗೇನು ಗೊತ್ತಾಗೋದಿಲ್ವ ಇಲ್ಲಿ ವಿರೋಧ ಇರುವಂಥದ್ದು, ಕರ್ನಾಟಕದಲ್ಲಿ ಆಗಿರುವಂಥ ವಿರೋಧ, ಕನ್ನಡದ ಬಗ್ಗೆ ಹಿಂಗೆ ಹಗುರವಾಗಿ ಮಾತಾಡೋದಕ್ಕೆ ಕಮಲ್ ಹಾಸನ್ಗೆ ಸಾಧ್ಯ ಆಗುತ್ತೆ, ಕರ್ನಾಟಕದ ಜನರ ಆಕ್ರೋಶ ಅರ್ಥ ಆಗೋದಿಲ್ವ? ಅಷ್ಟು ಅರ್ಥ ಆಗದೇ ಇದ್ಮೇಲೆ ನಟ ಹೇಗೆ ತನ್ನ ಫಿಲ್ಮ್ನ ಮೂಲಕವಾಗಿ ಜನರಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ? ಇಲ್ಲಿ ನಟ ಕಮಲ್ ಹಾಸನ್ ಬಗ್ಗೆ ಎಲ್ರಿಗೂ ಗೌರವ ಇದೆ, ಆದರೆ ಅವರು ಆಡಿರುವ ಮಾತಿಗೆ ತೀವ್ರ ವಿರೋಧ ಇದೆ, ಕನ್ನಡಿಗರ ವಿರೋಧ ಇದೆ. ಹೀಗಾಗಿ ಕನ್ನಡಿಗರ ಕ್ಷಮೆ ಕೇಳಿ ಅಂತೇಳಿ ಅವ್ರನ್ನ ಕೇಳ್ತಾ ಇರುವಂಥದ್ದು ಈ ಕಾರಣಕ್ಕಾಗಿದೆ, ಹೊರತು ಬೇರೆನೇನು ಕೇಳ್ತಿಲ್ಲ ಅವ್ರ ಹತ್ರ. ನೀವು ಕ್ಷಮೆ ಕೇಳಿ ಅಂತ ಅಷ್ಟೇ ಕೇಳ್ತಾ ಇರುವಂಥದ್ದು. ಆದರೆ ಅದನ್ನೂ ಕೂಡ ತನ್ನ ಅಹಂನ ರೀತಿಯಲ್ಲಿ ವರ್ತಿಸಿದರೆ ಬಹುಶಃ ಕರ್ನಾಟಕ ಫಿಲಮ್ ಚೇಂಬರ್ ಕೂಡ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಅವ್ರ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಇವರು ಇರುವಂಥದ್ದು ನಿಜಕ್ಕೂ ದುರಂತದ ಸಂಗತಿ.